ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕವಿತಾ ಕೃಷ್ಣಪ್ಪ. ಹೋಮ್ಲಿ ಅವರ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ನಾನಿವತ್ತು ನಿಮ್ಮನ್ನು ನನ್ನ ಜೊತೆ ವಿಧಾನಸೌಧಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಯಾಕೆಂದರೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಗೆ ಫ್ರೀಡಮ್ ಹಬ್ಬ ಅಂತ ಮಾಡ್ತಾಯಿದ್ದಾರೆ. ಎಲ್ಲ ಹಬ್ಬ ಮಾಡ್ತೀವಿ, ಇಂಡಿಪೆಂಡೆನ್ಸ್ ಡೇನೂ ಒಂದು ಹಬ್ಬ ಥರ ಆಚರಣೆ ಮಾಡಿದರೆ ಹೆಂಗಿರುತ್ತಲ್ವಾ? ಬನ್ನಿ, ಇದನ್ನು ವಿಧಾನಸೌಧದಲ್ಲಿ ಹೇಗೆ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಫ್ರೀಡಮ್ ಹಬ್ಬ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಬೆಳಗ್ಗೆಯಿಂದಲೇ ನನ್ನ ದಿನ ಶುರುವಾಯಿತು. ಬೆಳಗ್ಗೆ ಎದ್ದು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿ ಆಮೇಲೆ ಅಡುಗೆ ಮುಗಿಸ್ಕೊಂಡು ನಾನು ರೆಡಿ ಆದೆ. ವಿಧಾನಸೌಧಗೆ ಎಂಟ್ರಿಗೆ ಬೇಕಾಗಿದ್ದ ID ಕಾರ್ಡ್, ಮೊಬೈಲ್ನಲ್ಲಿದ್ದ ಟಿಕೆಟ್ ಮತ್ತು QR ಕೋಡ್ ಎಲ್ಲನೂ ರೆಡಿ ಮಾಡಿಕೊಂಡೆ. ನನ್ನ ಮಗ ಆಗ ಇನ್ನೂ ಮಲಗಿದ್ದ. ಅವನನ್ನು ಅಮ್ಮನ ಹತ್ರ ಬಿಟ್ಟು ನಾನು ಹೊರಟೆ. ಹೆಸರುಘಟ್ಟದಿಂದ BMTC ಬಸ್ನಲ್ಲಿ ದಾಸರಳ್ಳಿಗೆ ಬಂದೆ. ಅಲ್ಲಿಂದ ಮೆಟ್ರೋ ಹತ್ತಿ ವಿಧಾನಸೌಧಕ್ಕೆ ಮೆಟ್ರೋ ಸ್ಟಾಪಲ್ಲಿ ಇಳಿದು ವಿಧಾನಸೌಧ ರೀಚ್ ಆದೆ. ಸುಮಾರು 9:30 ಅಷ್ಟೊತ್ತಿಗೆ ವಿಧಾನಸೌಧಕ್ಕೆ ಹೋದೆ. ಅಲ್ಲಿ ಆ ಟೈಮ್ಗೆ ಎಲ್ಲ ತುಂಬ ನಾರ್ಮಲ್ ಆಗೇ ಇತ್ತು. ಪ್ರತಿದಿನ ನೋಡೋ ಹಾಗೆ ವೆಹಿಕಲ್ಸ್ಗಳು ವಿಧಾನಸೌಧದ ಮುಂದೆ ಓಡಾಡ್ತಾ ಇದ್ವು. ಅಲ್ಲಿ ಕ್ರಿಯೇಟರ್ ಗೈಡ್ ಹಬ್ ಟೀಮ್ಗೆ ವೆಯ್ಟ್ ಮಾಡ್ತಾ ಇದ್ದೆ, ಎಲ್ಲರೂ ಬರಲಿ ಅಂತ. ಸ್ವಲ್ಪ ಹೊತ್ತಾದಮೇಲೆ ರಮ್ಯಾ ಮ್ಯಾಮ್ ಬಂದರು. ಅವ್ರನ್ನ ಭೇಟಿ ಮಾಡಿ ಸ್ವಲ್ಪ ಮಾತಾಡಿದ್ವಿ. ನಂತರ ಜೊತೆಯಲ್ಲಿ ಕೆಲವು ರೀಲ್ಸ್ ಮಾಡಿದ್ವಿ. ಹಾಗೆ ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾ ಇದ್ವಿ. ಆದರೆ 10:30 ಅಷ್ಟೊತ್ತಿಗೆ ಅಲ್ಲಿಂದ ಸಿಚುಯೇಷನ್ನೇ ಚೇಂಜ್ ಆಗೋಯಿತು. ಪೊಲೀಸವರು ರೋಡ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಎಲ್ಲರೂ ಆಚೆ ಕಳಿಸಿದ್ರು. ಎಲ್ಲ ನಾರ್ಮಲ್ ಪೀಪಲ್ ಎಲ್ಲ ಅಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದ್ವು, ಅದನ್ನೆಲ್ಲ ನಿಲ್ಲಿಸಿ ಅಲ್ಲಿ ಬಂದಿದ್ದ ಕ್ರೌಡ್ನೆಲ್ಲನೂ ಮತ್ತೆ ಮೇನ್ ಗೇಟ್ ಕಡೆಗೆ ಕಳಿಸಿದ್ರು. ಆಗ ನಮ್ಗೆ ಗೊತ್ತಾಯಿತು ಇನ್ನು ಮುಂದೆ ಆ್ಯಕ್ಚುಯಲ್ ಎಂಟ್ರಿ ಪ್ರೋಸೆಸ್ ಶುರುವಾಗಿತ್ತೆ ಅಂತ. ಆಗ ನಮಗೆ ಗೊತ್ತಾಯಿತು ಆ್ಯಕ್ಚುಯಲ್ ಎಂಟ್ರಿ ಪ್ರೋಸೆಸ್ ಈಗ ಶುರು ಆಗ್ತಾಯಿದೆ ಅಂತ. ಎಲ್ಲರನ್ನೂ ಮತ್ತೆ ಗೇಟ್ ಕಡೆ ಕಳಿಸಿ ID ಕಾರ್ಡ್ ಮತ್ತು QR ಕೋಡ್ ಚೆಕ್ ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಅಲ್ಲಿದ್ದ ಕ್ರೌಡ್ ನೋಡಿದರೆ ಅಯ್ಯೋ ತುಂಬ ಜನ ಇದ್ದರು. ಎಂಟ್ರಿ ಸಿಗೋಕ್ಕೆ ನಮಗೆ ಸುಮಾರು 1.5 ಗಂಟೆ ಕಾಯಬೇಕಾಯಿತು. ಆಚೆನೇ 5 ನಿಮಿಷ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ, QR ಚೆಕ್ ಮಾಡ್ತಾರೆ, ID ಕಾರ್ಡ್ ಇರುತ್ತೆ. ಯಾರ ಹತ್ರ ಇಲ್ಲ ಅವ್ರು ಬರಬೇಡಿ ಅಂತ ಎಷ್ಟು ಜನ ಕೇಳಿದ್ರು ಎಲ್ಲರೂ ಹಾಗೇ ಇದ್ದರು ಅಲ್ಲೇ. ಕೆಲವು ಜನಕ್ಕಂತೂ ಅದೇನು ಗೊತ್ತಿಲ್ಲ, ಅರ್ಥನೇ ಆಗಲ್ಲ ಅನಿಸುತ್ತೆ. QR ಇದ್ದವ್ರು ಮಾತ್ರ ನಾವು 1.5 ಗಂಟೆ ಆದ್ರೂ ಅಲ್ಲೇ ಆಚೆನೇ ನಿಂತಿದ್ವಿ. ಪ್ರೊಸೆಸ್ ಸ್ವಲ್ಪ ಲೇಟ್ ಮಾಡಿದ್ರು ಅವರು. ಅಂತೂ ಅಷ್ಟೊತ್ತು ವೆಯ್ಟ್ ಮಾಡಿದ್ಮೇಲೆ ನಮಗೆ ಎಂಟ್ರಿ ಸಿಕ್ತು. ಒಳಗೆ ಬಂದಮೇಲೆ ನನಗೆ ತುಂಬ ಇಷ್ಟವಾದದ್ದು ಮಕ್ಳಿಗಾಗಿ ಮಾಡಿದ ಆ್ಯಕ್ಟಿವಿಟೀಸ್. ಫ್ರೀಯಾಗಿಯೇ ತುಂಬ ಆ್ಯಕ್ಟಿವಿಟೀಸ್ ಇಟ್ಟಿದ್ರು. ಇಲ್ಲಿ ಮಕ್ಕಳು ಡ್ರಾಯಿಂಗ್ ಮಾಡಿದ್ರು, ಕ್ರಾಫ್ಟ್ ಮಾಡೋಕ್ಕಿತ್ತು. ಕ್ರಾಫ್ಟ್ ಕಂಪ್ಲೀಟ್ ಮಾಡಿದ ಮಕ್ಕಳಿಗೆ ಕೆಲವೊಂದು ಕಡೆ ಸ್ಟ್ಯಾಂಪ್ ಕೊಡೋದು, ಈ ಥರ ಅವ್ರಿಗೆ ಎಂಕರೇಜ್ ಮಾಡೋದು. ಕೆಲವು ಮಕ್ಕಳು ರೀಸೈಕ್ಲಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಕಸನ ಸರಿಯಾದ ಬ್ಯಾಸ್ಕೆಟ್ಗೆ ಹಾಕಬೇಕು, ಸೆಗ್ರಿಗೇಟ್ ಮಾಡಬೇಕು ಅಂತ ಎಲ್ಲ. ಎಸ್ಸೆ ಕಾಂಪಿಟೇಷನ್ಸ್ ಕೂಡ ಇತ್ತು, ಆದರೆ ಅದಕ್ಕೆ ಮೊದಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕಿತ್ತು. ಅದ್ರ ಜೊತೆ ಫ್ರೀ ಹೆಲ್ತ್ ಚೆಕಪ್, ಹೀಗೆ ಒಂದೊಂದನ್ನು ನೋಡ್ತಾ ಮುಂದೆ ಹೋಗ್ತಾ ಇದ್ದಾಗ ನಾವು ವಿಧಾನಸೌಧದ ಬ್ಯಾಕ್ ಸೈಡ್ಗೆ ಬಂದ್ವಿ. ಅಲ್ಲಿ ಬೇರೆಯೇ ಒಂದು ಎಕ್ಸ್ಪೀರಿಯನ್ಸ್ ಕಾದಿತ್ತು. ಎಲ್ಲ ಸ್ಟೇಟ್ಸ್ನ ಸ್ಟಾಲ್ಸ್, ಪ್ರತಿಯೊಂದು ಸ್ಟೇಟ್ನ ಸ್ಪೆಷಲ್ ಫುಡ್ನ ಪಬ್ಲಿಕ್ಕಿಗೆ ಫ್ರೀಯಾಗಿ ಟೇಸ್ಟ್ ಮಾಡೋಕ್ಕೆ ಸ್ಯಾಂಪಲ್ ಬೌಲಲ್ಲಿ ಕೊಡ್ತಾಯಿದ್ರು. ನಾನು ಒಂದು ಸ್ವೀಟ್ನ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಅದ್ರ ಜೊತೆಗೆ ಫ್ರೀಡಮ್ ಫೈಟರ್ಸ್ ಥರ ಡ್ರೆಸ್ ಮಾಡಿಕೊಂಡು ಅವರು ಫೇಮಸ್ ಡೈಲಾಗ್ಸ್ ಹೇಳ್ತಾ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ಕೆಲವೊಂದು ಎಲ್ಲ ಸ್ಟೇಟ್ಸ್ನಲ್ಲೂ ಯಾವ್ಯಾವ ರೀತಿ ಡ್ರೆಸ್ಸಿಂಗ್ ಸ್ಟೈಲ್ ಇದೆ, ಯಾವ್ಯಾವ ರೀತಿ ಭಾಷೆ ಶೈಲಿ ಇದೆ, ಎಲ್ಲನೂ ಇದರಲ್ಲಿ ತೋರಿಸ್ತಾ ಇದ್ರು. ನಾವು ಹೋರಾಡಿದೆವು, ಶತ್ರುಗಳನ್ನು ಸೋಲಿಸಿದೆವು. ಆದರೆ ಅವರು ನನ್ನನ್ನು ಬಂಧಿಸಿದರು, ಜೈಲಿಗೆ ಹಾಕಿದರು. ಅವರು ನನ್ನ ದೇಹವನ್ನು ಮಾತ್ರ ಬಂಧಿಸಿದರು, ಆದರೆ ನನ್ನ ಕಿತ್ತೂರನ್ನು ಬಂಧಿಸಲು ಸಾಧ್ಯವಾಯಿತೆ? ಇಲ್ಲ. ನನ್ನ ಕನಸನ್ನು ಬಂಧಿಸಲು ಸಾಧ್ಯವಾಯಿತೆ? ಇಲ್ಲ. ಓ ನನ್ನ ಭಾರತದ ಹೆಣ್ಣು ಮಕ್ಕಳೇ, ನಿಮ್ಮ ಧ್ವನಿಯನ್ನು ಯಾರು ಕಸಿದುಕೊಳ್ಳಬಾರದು. ನಿಮ್ಮ ಹಕ್ಕು ನಿಮ್ಮದು. ಆದರೆ ನೆನಪಿಡಿ, ನಾವು ಕತ್ತಿಯಿಂದ ಹೋರಾಡಿದ ಕಾಲವಿತ್ತು.
ಇಂದು ನೀವು ಸಂವಿಧಾನದ ಶಕ್ತಿಯಿಂದ ಹೋರಾಡಬೇಕು. ನ್ಯಾಯಕ್ಕಾಗಿ, ಸಮಾನತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ, ಪ್ರಜಾಪ್ರಭುತ್ವಕ್ಕಾಗಿ. ಈ ಹಕ್ಕು ಸುಮ್ಮನೆ ಸಿಕ್ಕಿದ್ದಲ್ಲ. ಈ ಹಕ್ಕುಗಳನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ನಾನು ಕಿತ್ತೂರನ್ನು ಬಿಟ್ಟುಕೊಟ್ಟಿಲ್ಲ. ನೀವು ಪ್ರಜಾಪ್ರಭುತ್ವವನ್ನು ಬಿಟ್ಟುಕೊಡಬೇಡಿ. ನನ್ನ ಹೆಸರನ್ನು ಕೂಗುವುದಕ್ಕಿಂತ ನಾನು ನಂಬಿದ ಸ್ವಾಭಿಮಾನವನ್ನು ಬದುಕಿ. ಇದೇ ಈ ಕಿತ್ತೂರು ಚೆನ್ನಮ್ಮನಿಗೆ ನಿಜವಾದ ಗೌರವ. ಹರ ಹರ ಮಹಾದೇವ್! ಆಮೇಲೆ ಹಾಗೆ ಹೋಗ್ತಾ ಇದ್ದಾಗ ನನಗೆ ಸ್ವಲ್ಪ ಹಸುವಾಯಿತು. ಅಲ್ಲಿದ್ದಿದ್ದು ಫುಡ್ ಸ್ಟಾಲ್ಸ್ನೆಲ್ಲ ನೋಡಿದೆ. ಎಲ್ಲ ತುಂಬ ಜಾಸ್ತಿ ರೇಟ್ಸ್ ಇತ್ತು. ಅದರಲ್ಲಿ ಯಾವ್ದು ಕಮ್ಮಿ ನೋಡಿಬಿಟ್ಟು ವಡಾಪಾವ್ ಇತ್ತು. ಅದಕ್ಕೆ 70 ರೂಪೀಸ್ ಜಾಸ್ತಿನೇ ಇತ್ತು. ನನಗದು ಜಾಸ್ತಿನೇ, ನಿಮಗೇನೋ ಗೊತ್ತಿಲ್ಲ. 70 ರೂಪೀಸ್ನೇ ಕೊಟ್ಟು ಅದನ್ನೇ ತೊಗೊಂಡೆ. ಅಲ್ಲೇ ಸ್ವಲ್ಪ ಕೂತ್ಕೊಂಡು ಕಾಲೆಲ್ಲ ನೋವ್ತಾ ಇತ್ತು. ಕೂತ್ಕೊಂಡು ಸ್ವಲ್ಪ ತಿಂದು ಅದಾದಮೇಲೆ ಮುಂದೆ ಹೋಗ್ತಾ ಇದ್ದಾಗ ಗಾಂಧೀಜಿ ಸ್ಟ್ಯಾಚ್ಯೂ ಇತ್ತು. ಅದ್ರ ಸುತ್ತ ಒಂದು ಫೋರ್ಟ್ ಥರ ಸೆಟಪ್ ಮಾಡಿದರು. ಒಳಗೆ ಹೋದಾಗ ಫ್ರೀಡಮ್ ಫೈಟರ್ಸ್ದು ಫೋಟೋಸ್ ಇಟ್ಟಿದ್ರು. ನೋಡೋಕೆ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಹೊರಗೆ ಬಂದಮೇಲೆ ನನ್ನ ಕಾಲು ತುಂಬ ನೋಯ್ತಿತ್ತಲ್ಲ, ಅದಕ್ಕೆ ಅಲ್ಲಿ ಲಾನಲ್ಲಿ ಸ್ವಲ್ಪ ಹೊತ್ತು ಕುಳಿತು ರೆಸ್ಟ್ ತೊಗೊಂಡೆ. ಆದರೆ ವಿಧಾನಸೌಧದ ಒಳಗೆ ಹೋಗೋ ಎಂಟ್ರಿ ಕೂಡ ಅದೇ ಸೈಡ್ನಲ್ಲಿತ್ತು. ಅಲ್ಲೂ ತುಂಬ ಕ್ರೌಡ್ ಇತ್ತು. ಸ್ವಲ್ಪ ಯೋಚನೆ ಮಾಡಿದೆ, ಹೇಗಿದ್ರು ಬಂದಿದ್ದೀನಿ, ಒಳಗೆ ಹೋಗಿ ನೋಡೋಣ ಅಂತ ಕ್ಯೂನಲ್ಲಿ ನಿಂತೆ. ಅಲ್ಲಿಂದ ಕ್ಯೂವಲ್ಲಿ ಅಲ್ಲೊಂದು ಸ್ವಲ್ಪ ಕ್ಯೂ ಜಾಸ್ತಿ ಇತ್ತು. ಅಲ್ಲೂ ವೆಯ್ಟ್ ಮಾಡಿ ಆಮೇಲೆ ಎಂಟ್ರಿ ಕೊಟ್ಟರು. ಒಳಗಡೆ ಕೆಲವು ಜಾಗದಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋ ಇತ್ತು. ವಿಶೇಷವಾಗಿ ಸ್ಪೀಕರ್ ರೂಮ್ ಇದ್ದ ಜಾಗದಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ನಮ್ಮ ಜೊತೆ ಲೈನಲ್ಲಿ ಬರ್ತಿದ್ದು ಒಬ್ಬರು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದಾಗ ಪೊಲೀಸ್ ಅವ್ರ ಫೋನ್ ಕಿತ್ಕೊಂಡ್ಬಿಟ್ರು. ಅಲ್ಲಿ ಸ್ವಲ್ಪ ಮಾತುಕತೆ ಆಯಿತು. ಆಮೇಲೆ ಹಿಂಗೋ ಫೋನ್ ಕೊಟ್ಟರು ಡಿಲೀಟ್ ಮಾಡಿಸಿ ವಿಡಿಯೋನ. ಆಮೇಲೆ ಅಲ್ಲೋ ಇದ್ದ ಜಾಗದಲ್ಲಿ ಮಾತ್ರ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಒಳಗಡೆ ಹೋಗಿ ಹೇಗಿತ್ತು, ಅಲ್ಲಿಂದ ವಿಧಾನಸೌಧದ ಒಳಗೆ ನಿಂತ್ಕೊಂಡು ಆಚೆಗಡೆ ಹೆಂಗೆ ಕಾಣುತ್ತೆ ಅನ್ನೋದು ಸ್ವಲ್ಪ ಫುಟೇಜ್ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದಮೇಲೆ ನಾವು ಕಾಯ್ತಿದ್ದೆವು ನೆಕ್ಸ್ಟ್ ಬಿಗ್ ಈವೆಂಟ್ಗಾಗಿ. ಸ್ವಲ್ಪ ಹೊತ್ತು ನಂತರ ಪರೇಡ್ ಶುರುವಾಯಿತು. ಬೇರೆ ಬೇರೆ ಸ್ಟೇಟ್ಸ್ನವರು ಅವರ ಟ್ರೆಡಿಷ್ನಲ್ ಡ್ರೆಸ್ನಲ್ಲಿ ಅವರ ಡ್ಯಾನ್ಸ್ ಫಾರ್ಮ್ಸ್ ಕಲ್ಚರ್ ತೋರಿಸ್ತಾ ಬಂದರು. ಪ್ರತಿಯೊಂದು ಸ್ಟೇಟ್ಗೂ ಅವರದ್ದೇ ಆದ ಕಲ್ಚರ್ ಇದೆ. ಒಬ್ಬರ ಹಿಂದೆ ಒಬ್ಬರು ಬರ್ತಾ ಇದ್ದಾಗ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ವಿಧಾನಸೌಧ ಒಳಗಡೆ ನೋಡಿ ಹೊರಗಡೆ ಬಂದ ಮೇಲೆ ಈಗ ಪರೇಡ್ ಶುರುವಾಗುತ್ತೆ ಅಂತ ಹೇಳಿದ್ರು, ಅನೌನ್ಸ್ ಮಾಡ್ತಾಯಿದ್ರು. ಅಷ್ಟು ಹೊತ್ತು ನಾವು ಪರೇಡ್ಗಾಗಿ ಕಾಯ್ತಾ ಇದ್ವಿ. ಆಮೇಲೆ ಫೈನಲಿ ಗ್ರ್ಯಾಂಡ್ ಎಂಟ್ರಿ ಶುರುವಾಯಿತು. CM DK ಶಿವಕುಮಾರ್ ಸರ್, ಕೃಷ್ಣ ಬೈರೇಗೌಡ ಸರ್, ಆಶಾ ಕಾರ್ಯವರ್ಕರ್ಸ್, ಕ್ಯಾಬ್ ಡ್ರೈವರ್ಸ್ ಜೊತೆ ಪರೇಡ್ನಲ್ಲಿ ಬಂದರು. ಸ್ಟಾರ್ಟಿಂಗು ಗ್ರೇಟರ್ ಬೆಂಗಳೂರು ಪ್ರಾಂತದ ಸಮುದಾಯಗಳ ಪಥಸಂಚಲನ. ಅವರ ಹಿಂದೆ ಬೇರೆ ಬೇರೆ ಸ್ಟೇಟ್ಸ್ನವರು ಕಲ್ಚರ್ ಮತ್ತು ಡ್ಯಾನ್ಸ್ ಫಾರ್ಮ್ಸ್ ತೋರಿಸ್ತಾ ಬಂದರು. ನಿಜ ಹೇಳ್ಬೇಕಂದ್ರೆ ಪ್ರತಿಯೊಂದು ಸ್ಟೇಟ್ನ ಡ್ಯಾನ್ಸ್ ನೋಡ್ತಾ ತುಂಬ ಖುಷಿ ಆಯಿತು. ಒಂದೊಂದು ಸ್ಟೇಟ್ ಒಂದೊಂದು ಕಾಸ್ಟ್ಯೂಮ್, ಒಂದೊಂದು ಡ್ಯಾನ್ಸ್ ಫಾರ್ಮ್, ಎಲ್ಲಾನು ತುಂಬ ಡಿಫ್ರೆಂಟ್ ಆಗಿತ್ತು. ಗುಜರಾತ್ ವಿಶಿಷ್ಟ ಉಡುಪು ಸಂಪ್ರದಾಯಗಳು ಪ್ರದರ್ಶನ ನೀಡುತ್ತಾರೆ. ಈ ಪ್ರದರ್ಶನವು ಪೂಜಾ ವಿಧಿ, ಸಂಗೀತ, ಹೂಗಳ ಹಬ್ಬ ಹಾಗೂ ಸಮುದಾಯ
ಈಗ ನಾವು ನೋಡಿರೋದು together these presentations emphasize that this ಭಕ್ತಿಯ ಮೂಲಕ ವ್ಯಕ್ತವಾಗುವ ಹೀಗೆ ಬೆಳಗ್ಗೆ ಮನೆಯಿಂದ ಶುರು ಮಾಡಿದ ನನ್ನ ಜರ್ನಿ ಬಸ್ ಮೆಟ್ರೋ ಎಂಟ್ರಿಗೆ 1.5 ಗಂಟೆ ವೆಯ್ಟ್ ಕ್ರೌಡ್ ಆ್ಯಕ್ಟಿವಿಟೀಸ್ ಫುಡ್ ಫ್ರೀಡಮ್ ಫೈಟರ್ಸ್ ವಿಧಾನಸೌಧದ ಒಳಗೆ ಹೋಗಿದ್ದು ಮತ್ತು ಪರೇಡ್ ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಹೀಗೆ ಇಡೀ ದಿನ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಯಿತು. ನಾವು ಒಂದು ಕಾರ್ಯಕ್ರಮ ನೋಡೋಕ್ಕೆ ಹೋಗಿದ್ವಿ, ಆದರೆ ಅಲ್ಲಿ ಹಿಸ್ಟ್ರಿ ಕಲ್ಚರ್ ಫುಡ್ ಎಂಟರ್ಟೈನ್ಮೆಂಟ್ ಎಲ್ಲನೂ ಒಂದೇ ಜಾಗದಲ್ಲಿ ನೋಡೋಕ್ಕೆ ಸಿಕ್ತು. ಇದು ನನ್ನ ವಿಧಾನಸೌಧದ ಫ್ರೀಡಮ್ ಹಬ್ಬದ ಜರ್ನಿ. ಈ ಜರ್ನಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವ್ಲಾಗ್ನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ತುಂಬಾನೇ ಎಂಜಾಯ್ ಮಾಡಿದ್ದೀರಾ, ಚಪ್ಪಾಳೆಗಳು ಬರ್ತಿರ್ಲಿ.